ಹಾಗೆ ನಮಗೆ ಕೂಡ ಸಾಕಾಯಿತು. ತುಂಬ ಕಿರಿಕಿರಿ ಮಾತಾಡ್ತಾಳೆ, ನಗಿಸ್ತಾಳೆ. ನಮ್ಮ ಚಿನ್ನದು ಕಾರ್ ಬಂತು ನೋಡಿ ನೋಡಿ, ನಮ್ಮ ಚಿನ್ನ ಕಾರಲ್ಲಿ ಹೋಗುದು. ಪಲ್ಯ ಸ್ವಲ್ಪ ಕೂಡ ಟೇಸ್ಟ್ ಇಲ್ಲ. ನಾವು ಮೊದಲು ಬೀಟ್ರೂಟ್ ಮಾಡ್ತೇವೆ, ನಾನು ಬೀಟ್ರೂಟ್ ಒಟ್ಟಿಗೆ ಬಟಾಟೆ ಹಾಕಿ ಮಾಡ್ತೇನೆ, ಟೇಸ್ಟ್ ಆಗ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಸುತ್ತಮುತ್ತಲು ಹೇಗಿದೆ ನೋಡಿ, ಮಂಜು ಕವಿದ ವಾತಾವರಣ, ತುಂಬ ಚಳಿ. ಬೆಳಿಗ್ಗೆ ಎದ್ದು ಪ್ರಕೃತಿಯ ಸೊಬಗನ್ನು ನೋಡಲಿಕ್ಕೆ ಒಂದು ಚಂದ, ಮೈಂಡ್ ಕೂಡ ರಿಫ್ರೆಶ್ ಆಗ್ತದೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ? ಹಾಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ, ಅಕ್ಕ ಈಗ ಪ್ರಿಂಟ್ಔಟ್ ಎಲ್ಲ ತೆಗಿತಿದ್ದಾಳೆ. ನಮಗೆ ಈ ಸತಿ ಪಬ್ಲಿಕ್ ಎಕ್ಸಾಮ್ ಅಲ್ಲ, ಅದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ದೆಲ್ಲ ಪ್ರಿಂಟ್ ತೆಗಿಲಿಕ್ಕೆ ಹೇಳಿದ್ದಾರೆ. ಆಗೀಗ ಅಕ್ಕ ತೆಗೆದು ಕೊಡ್ತಿದ್ದಾಳೆ ನನಗೆ. ವಾಟ್ಸಪ್ಪಿಗೆ ಬಂದದ್ದು ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲಿಂದ ಹೇಗೆ ತೆಗೆಯುವುದೆಲ್ಲ ಅವಳಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ತೆಗ್ತಾ ಇದ್ದೇನೆ. ಬಾಕಿದ ಎಲ್ಲ ಗೊತ್ತುಂಟು ಅವಳಿಗೆ ಹೇಗೆ ಮಾಡಬೇಕು ಅಂತ ಕಂಪ್ಯೂಟರ್. ಸೊ ಈಗ ಬೆಳಗ್ಗೆ 7 ಗಂಟೆ ಕೂತ್ಕೊಂಡಿದ್ದೀನಿ, ತೆಗೆದು ಅವಳಿಗೆ ಕೊಡು. ಇವರಿಬ್ರು ಬೆಳಿಗ್ಗೆ 7 ಗಂಟೆಗೆ ಕೂತ್ಕೊಂಡಿದ್ದಾರೆ ಇದರಲ್ಲಿ. ಅವರಿಗೆ ಒಂದು ಪೇಪರ್ಗೆ 2 ರೂಪಾಯಿ ಕೊಡು ಚಿನ್ನು. ಎಷ್ಟು ಆಯ್ತು ಎಲ್ಲ ಕಟ್ಟಲ್ಲಿ? ನಾನು ಒಂದು 500 ರೂಪಾಯಿ ಆಯ್ತು. 500 ಕೊಡು. ಒಟ್ಟಿಗೆ 500. ನೋಡಿ, ನಮ್ಮ ಚಿನ್ನು ಅನ್ನು ನೋಡಿ, ಹೊಸ ಬ್ಯಾಗ್ ಹಾಕಿ ಶೋ ಮಾಡೋದು. ನಿನ್ನ ಡ್ಯಾಡಿ ತಂದದು ಹೊಸ ಬ್ಯಾಗ್. ಶಾಲೆಗೆ ಹೊರಟದ ರೀ, ಹೊಸ ಬ್ಯಾಗ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನಿನ್ನೆ ವಿಡಿಯೋ ಒಂದು ಅಪ್ಲೋಡ್ ಆಗಿದೆ. ಹಾಗೆ ನಮ್ಮ ಚಿನ್ನವನ್ನೆಲ್ಲರೂ ಕೇಳ್ತಾ ಇದ್ದಾರೆ, ಅವಳ ಫ್ಯಾನ್ಸ್ ಎಲ್ಲ. ಹಾಗೆ ತುಂಬ ಮಾತಾಡ್ತಿದ್ಲು, ಕಾಮಿಡಿ ಎಲ್ಲ. ನಿಲ್ಲಿ ಹಾಗೆ ಅವಳನ್ನೆಲ್ಲ ಎಲ್ಲರೂ ಕೂಡ ಕೇಳ್ತಿದ್ರು, ಚಿನ್ನನೊಮ್ಮೆ ತೋರಿಸಿ ಮೇಡಮ್ ಅಂತ. ನೋಡಿ, ಚಿನ್ನನ ತೋರಿಸಿದ್ದೇನೆ. ಹಾಗೆ ನಮಗೆ ಕೂಡ ಸಾಕಾಯಿತು. ತುಂಬ ಕಿರಿಕಿರಿ ಮಾತಾಡ್ತಾಳೆ, ನಗಿಸ್ತಾಳೆ. ಹಾಗೆ ಈಗ ನೋಡಿ, ಹೊಸ ಬ್ಯಾಗ್ ಹಾಕಿದ್ದಾಳೆ ನೋಡಿ. ಹೇಗಾಗ್ತದೆ ಹೊಸ ಹೊಸ ಬ್ಯಾಗ್ ಹಾಕಿ, ಹೇಗೆ ಫೀಲ್ ಆಗ್ತಾ ಉಂಟು ನೋಡ, ಟರ್ನ್ ಆಗು. ಹಾಂ, ಮತ್ತು ಕಾಲಿಗೆ ಚಕ್ರ ಇಟ್ಟಾಗಿ ಮಾಡಿದವಳು, ನಿತ್ತಲ್ಲಿ ನಿಲ್ಲುವುದಿಲ್ಲ, ಅದೇ ಕಷ್ಟ. ಕಾಲಿಗೆ ಚಕ್ರ ಹಾಕಿದರೆ ಯಾವ ರೀತಿ ಮಾಡ್ತಾರೆ ಆ ರೀತಿ. ಅಲ್ಲಿ ನಿಲ್ಲು, ಕರೆಕ್ಟ್ ನಿಲ್ಲು, ಸ್ಟ್ಯಾಂಡಿಂಗ್. ಎಷ್ಟು ಕೊಟ್ಟಿದ್ದಾರಂತೆ ಬ್ಯಾಗಿಗೆ? 2000. ಹೌದಾ? ಇನ್ನು ಮಧ್ಯಾಹ್ನ ಅಲ್ಲ, ಸಂಜೆ ಬರ್ತಾಳೆ. ಆಮೇಲೆ ಏನಾದರೂ ಮಾತಾಡ್ಲಿಕ್ಕೆ ಉಂಟಾ? ಬೇಗ ಮಾತಾಡು. ಸಂಜೆ ಸಿಗುವ. ಎಕ್ಸಾಮ್ ಎಲ್ಲ ಆಯ್ತಲ್ಲ? ಎಕ್ಸಾಮ್ ಆಗಿಲ್ಲ, ನಾಡ್ದು ಪ್ರಿಪರೇಟರಿ ಉಂಟು, ಮತ್ತೆ ಪಬ್ಲಿಕ್ ಎಕ್ಸಾಮ್ ಅಲ್ಲಿ. ಉಂಟು, ಮತ್ತೆ ಆಯ್ತು, ಮತ್ತೆ 9th 10th ಇನ್ನು 9th ಅವಳು. ಹಾಗೆ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ನಮ್ಮ ತಲೆ ತಿಂದುಕೊಂಡೇ ಇದ್ದ. ಮೊನ್ನೆ ನಾವು ಇಲ್ಲಿ ಟೆಂಪಲಿಗೆ ಹೋದೆವಲ್ಲ, ಅಲ್ಲಿ ಟೆಂಪಲಲ್ಲಿ ಸಹ ಹಾಗೆ ಆ ಟ್ರೈನ್ ಒಂದು ಬರೋ ತನಕ ಟ್ರೈನ್ ಬಂದು ಅವಳು ನಾನು ಹೇಳಿದಲ್ಲ, ಎಂತ ಹೇಳಿದ್ದು ಚಿನ್ನು, ವಾಕ್ ಮಾಡು ಅಂತೇಳಿ. ಅದ್ರ ಜೊತೆಯಲ್ಲಿ ವಾಕ್ ಮಾಡು ಅಂತ ಹೇಳಿದ್ದೆ ನಾನು. ಹಾಗೆ ನಮ್ಮನ್ನು ಒಂದು ತಲೆ ತಿಂದು ಮಾಡ್ತೇನೆ ಅಂತೇಳಿ ಕೊನೆಗೆ ಮಾಡಿಯೇ ಬಿಟ್ಲು. ನೋಡಿ, ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಉಂಟು ನೋಡಿ, ಎಂಜಾಯ್ ಮಾಡಿ. ನಿನ್ನ ಫ್ರೆಂಡ್ಸಿಗೆಲ್ಲ ಎಂತ ಹೇಳ್ತಿ? ಸಪೋರ್ಟ್ ಮಾಡಿ. ಇವಳನ್ನು ನೋಡ್ಬೇಕಂತ ಹೇಳಿದ್ರೆ ವಿಡಿಯೋದಲ್ಲಿ ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ ಹೀಗೆ ಮಾಡುದು ನೋಡಿ. ಚಿನ್ನು, ನಮ್ಮ ಚಿನ್ನದು ಕಾರ್ ಬಂತು ನೋಡಿ ನಮ್ಮ ಚಿನ್ನ ಕಾರಲ್ಲಿ ಹೋಗುದು. ಚಿನ್ನ ಬಾಯ್. ಅವಳು ಹಾಗೆ ಫ್ರೆಂಡ್ಸ್, ತುಂಬ ಕಾಮಿಡಿ. ಮನೆಯಲ್ಲಿ ಅವಳು ಇಲ್ಲದ ಒಂದು ಕ್ಷಣ ಉಂಟಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅಷ್ಟು ಕಾಮಿಡಿ ಮಾಡ್ತಾ ಇರ್ತಾಳೆ ನೋಡಿ. ಹೊರಟು ಹೋದ್ಲು. ಚಿನ್ನು ಹೋದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ
ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಅವ್ರ ಮಮ್ಮಿ ಇಲ್ಲಿದ್ದಾರೆ. ನೋಡಿ ನನ್ನ ಹೀರೋ ಬಂದ್ರು. ಹೀರೋ ತರಕಾರಿ ತರಲಿಕ್ಕೆ ಹೇಳಿದ್ದೆ ಬೆಳಿಗ್ಗೆ. ಹಾಗೆ ತರಕಾರಿ ಯಾರು ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ತರಕಾರಿ ತರ್ತಾರೆ. ತುಂಬಾ ಹುಳಿಯಾ ಅದೆಲ್ಲ ಖಾಲಿ ಆಗಿತ್ತಲ್ಲ, ಹೀಗೆ ತರಕಾರಿ ಖಾಲಿ ಇತ್ತು. ನನಗೆ ಮತ್ತು ಇತ್ತು ಹೀಗೆ ಅವರೇ ನೆನಪು ಮಾಡಿ ತರ್ತಾರೆ. ಇದೆಲ್ಲ ತಂದು ಕೆಲವೊಮ್ಮೆ ಎಂತ ಆಗ್ತದೆ ನನಗೆ ನೆನಪೇ ಇರುದಿಲ್ಲ, ಎಂತ ಅಂತ ಗೊತ್ತಿಲ್ಲ. ಅಂದ್ರೆ ಕೆಲಸದಲ್ಲಿ ಕೂಡ ಇದ್ದೆ, ಮತ್ತೆ ನೆನಪು ಕೂಡ ಆಗಿಲ್ಲ. ಪುಣ್ಯಕ್ಕೆ ತಂದ್ರಲ್ಲ ಅದು ಗ್ರೇಟ್. ಅದು ಗ್ರೇಟ್. ಪುಣ್ಯಕ್ಕೆ ಅಂದ್ರೆ ಹೇಳ್ಬೇಕಲ್ಲ ನಾವು, ಅಂದ್ರೆ ನಾನು ಹೇಳೋದೇ ತರ್ತಾರೆ. ಇವರದ್ದು ಒಂದು ಒಳ್ಳೆದಂಗೆ ಖುಷಿ ಆಗುದು. ಈಗ ಏನು ಖಾಲಿ ಆಗ್ಲಿ ಎಂತ ಮುಗಿಲಿ ಅವರು ನಮ್ಮಲ್ಲಿ ಕೇಳುದಿಲ್ಲ, ಅವರಾಗಿ ತರ್ತಾರೆ. ಅದು ನಂಗೆ ಖುಷಿ ಆಯ್ತು. ನಿಜವಾಗಿದ್ದೆಲ್ಲ ಖಾಲಿ ಆಗಿತ್ತು ಇದೆಲ್ಲ. ಹಾಗೆ ನೋಡಿ ಇದೆಲ್ಲ ಬೇಕಿತ್ತು ನಂಗೆ ಜಾಸ್ತಿ. ನಮ್ಗೆ ನಿಂಬೆಹಣ್ಣೆಲ್ಲ ಜಾಸ್ತಿ ಖಾಲಿ ನೋಡಿ. ನುಗ್ಗೆಕಾಯಿ ಬಂತು, ನೀರು ಬರ್ಬೇಕಂತ. ಈಗ ನೀರು ನೋಡಿ ಎಂತ ಗೊತ್ತದ ಕಣಿತ. ಇದು ಬೀಟ್ರೋಟ್. ಇವರ ಮೊನ್ನೆ ಬೀಟ್ರೋಟ್ ತಂದಿದ್ರು. ಅದು ಒಂಥರ ನಾನು ಅವ್ರ ಮೊನ್ನೆ ಹೇಳಿದ್ದೆ, ಅದು ನಾನು ಇದು ಮಾಡಿದ್ದೆ, ಎಂತ ಪಲ್ಯ ಮಾಡಿದ್ದು. ಸ್ವಲ್ಪ ಕೂಡ ಒಳ್ಳೇದಾಗಿಲ್ಲ ಪಲ್ಯ ಸ್ವಲ್ಪ ಕೂಡ ಟೇಸ್ಟ್ ಇಲ್ಲ. ನಾವು ಮೊದಲು ಬೀಟ್ರೋಟ್ ಮಾಡಿದೆ. ನಾನು ಬೀಟ್ರೋಟ್ ಒಟ್ಟಿಗೆ ಬಟಾಟೆ ಹಾಕಿ ಮಾಡ್ತೇನೆ, ಟೇಸ್ಟ್ ಆಗ್ತದೆ ಅದರ ಪಲ್ಯ. ಮೊನ್ನೆ ತಂದದ್ದು ಎಂತ ಸೊಳ್ಳೆಲ್ಲ, ನನ್ಗೆ ಅಷ್ಟು ಬೇಜಾರಾಗಿತ್ತು. ಅದು ಮಾಡಿದೇವೆ ಎಷ್ಟು ಟೇಸ್ಟ್ ಇಲ್ಲ, ಎಂತ ಇಲ್ಲ. ಎಲ್ಲ ಐಟಮ್ ಆಗಿ ಕೂಡ ಅದು ರುಚಿ ಇಲ್ಲ. ಅದಕ್ಕೆ ನಾನು ಅವತ್ತು ಹೇಳಿದ್ದೆ, ನೀವು ಬೀಟ್ರೋಟ್ ತರುವಾಗ ಅದನ್ನು ಉಗುರಲ್ಲಿ ನೋಡಿ ಹೀಗೆ ಮಾಡ್ಬೇಕು. ಈಗ ನೋಡಿ ನೋಡಿ ಇದು ಉಳ್ಳಂಟು ನೋಡಿ ನೋಡಿ ಹೀಗೆ ಬರ್ಬೇಕು. ಈಗ ಇಷ್ಟು ಇದು ಬರ್ಬೇಕು ನೀರು, ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಬರ್ತದೆ ನೋಡಿ. ಈಗ ಕಾಣ್ತದ ಇಷ್ಟು ಕೆಂಪಿರ್ಬೇಕು. ಮೊನ್ನೆ ತಂದದ್ದು ಅದು ಕಲರ್ ಒಂಥರ ಪರ್ಪಲ್, ಲೈಟ್ ಪರ್ಪಲ್. ಅದು ನಂಗೆ ಡೌಟ್ ಆಯ್ತು. ಇದು ನೋಡಿ ಹೀಗೆ ನಾನು ಅವ್ರ ಹತ್ರ ಮೊನ್ನೆ ಹೇಳಿದ್ದೆ, ಹೀಗೆ ಮಾಡಿ ನೀವು ಅದು ಸ್ವಲ್ಪ ಜ್ಯೂಸಿಯಾಗಿ ಬರ್ಬೇಕು ನೋಡಿ. ಹೀಗೆ ಟೆಸ್ಟ್ ಮಾಡುದು ನಾವು ಬೀಟ್ರೋಟ್ ಅಲ್ಲಿ ನೋಡಿ. ಇದು ಕರೆಕ್ಟ್ ತಂದಿದ್ದಾರೆ ಬೀಟ್ರೋಟ್. ಅದಿಲ್ಲ ಅದು ಸರಿ ಉಂಟು. ಮತ್ತೆಂತ ತಂದಿದ್ದೀವಿ? ಬಟಾಟೆ ಹೊಸ ಬಟಾಟೆ ಹಾಗೆ ಅದೆಲ್ಲ ಉಂಟು. ಪೊಟೊಟೊ ಬೇರೆ ಬಾಗಿಲ್ಲ ಪೇಪರ್ ಬಟಾಟೆ ಸೌತೆಕಾಯಿ ಕವರ್ ಹಚ್ಚಿದೆ. ಇದು ಹೊಸ ಬಟಾಟೆ. ಅದು ಅದರಲ್ಲಿ ಮಣ್ಣು ಗಿಣ್ಣು ಎಲ್ಲ ಉಂಟು. ಅದು ಹೊಸ ಬಟಾಟೆ. ಇದು ಹೇಳಿದ್ರೆ ಮಣ್ಣೆಲ್ಲ ಉಂಟು ಅದರಲ್ಲಿ ನೋಡಿ, ಮಣ್ಣೆಲ್ಲ ಉಂಟು ಹಾಗೆ. ಇದೊಂದು ನೋಡಿ ಈ ರೀತಿ ತನ್ನಿ ನೀವು ಸಹ ಬೀಟ್ರೂಟ್ ಅಂತಷ್ಟು ಮಾಡಿದ ಹಾಗೆ. ಇದೊಂದು ನಂದು ಟಿಪ್ಸ್, ಅಡಿಗೆಯಲ್ಲಿ ನನ್ನೊಂದು ಟಿಪ್ಸ್. ಈಗ ನೋಡಿ ಈ ರೀತಿ ಕಷ್ಟ ಮಾಡಿ. ಮತ್ತೆ ಈಗ ಲೈಟ್ ಕಲರ್ ಎಲ್ಲ ಇದ್ರೆ ಬೀಟ್ರೂಟ್ ತಗೊಳ್ಬೇಡಿ. ಯಾಕಂತ ಹೇಳಿದ್ರೆ ನೀವು ಪದಾರ್ಥ ಮಾಡಿದ್ರು ಮತ್ತೆ ಪಲ್ಯ ಮಾಡಿದ್ರು ಕೂಡ ಅದು ರುಚಿ ಇರುವುದಿಲ್ಲ, ಏನೋ ರುಚಿ ಕಮ್ಮಿ. ಮೊನ್ನೆ ನಮ್ಗೆ ಸ್ವೀಟ್ ಅಂದ್ರೆ ಫಸ್ಟ್ ಅವಳು ಊಟ ಮಾಡಿದ್ದು, ತಿನ್ನುವಾಗಲೇ ಹೇಳಿದ್ರು ಮಮ್ಮಿ ಇದೇನು ಬೀಟ್ರೂಟ್ ಹೀಗೆ ಅಂತ. ಅದಂತ ಹೇಳಿದ್ರೆ ಅದು ಲೈಟ್ ಇತ್ತು ನೋಡಿ. ಇದು ಈಗ ಉಗುರಲ್ಲಿ ಹೀಗೆ ಮಾಡುವುದು ಜ್ಯೂಸಿಯಾಗಿ ಬರ್ಬೇಕು, ಕೆಂಪಿರ್ಬೇಕು, ಟೇಸ್ಟ್ ಆಗ್ತದೆ. ಇಷ್ಟು ಲಿಂಬೆ ಅಂತ ಜ್ಯೂಸ್ ಮಾಡಲಿಕ್ಕೆ ಇದು ಜ್ಯೂಸ್ ಇಲ್ಲ, ಇದು ಲಿಂಬೆಹಣ್ಣು. ಲಿಂಬೆಹಣ್ಣು ಸಹ ತುಂಬಾ ತಂದಿದ್ದಾರೆ. ಲಿಂಬೆಹಣ್ಣು ನಮ್ಗೆ ಲಿಂಬೆಹಣ್ಣು ಕೂಡ ಜಾಸ್ತಿ. ಲಿಂಬೆಹಣ್ಣು ಎಲ್ಲ ಪಲಾವ್ ಅದಕ್ಕೆಲ್ಲ ಹಾಕ್ತಾರೆ. ಮತ್ತೆ ಎಲ್ಲ ಒಂದು ತಿಂಗಳಿಗೆ ಒಂದು 2-3 ಕೆಜಿ ಬೇಕು. ವಾರಕ್ಕೆ ತರೋದು. ವಾರಕ್ಕೆ ತರುವಾಗ ಇದು ಬೇಗ ತಂದೆ. ಇವತ್ತು ಮೊನ್ನೆ ಬೇಗ ಮುಗೀತು. ಹಾಗೆ ವೆಜ್ ಇತ್ತು ಮೊನ್ನೆಯಿಂದ. ವೆಜ್ಜೇ ಮಾಡಿಕೊಂಡಿದ್ದೆವು ನಾವು. ಹಾಗೆ ವೆಜ್ ಅಲ್ಲಿ ಎಲ್ಲ ಮುಗೀತು. ಹಾಗೆ ಬೇಗ ಅಂತ ಇಲ್ಲದ್ರೆ ವಾರಕ್ಕೊಂದ್ಸಲ ಸಂಡೆ ತರೋದು ನಾನು. ಹಾಗೆ ಇದು ಬೇಗ ಖಾಲಿ ಆಗ್ತದಲ್ಲ, ಜಾಸ್ತಿ ಇದು ಯೂಸ್ ಆಗುದು. ಮತ್ತೆ ಎಲ್ಲದಕ್ಕೆ ಪಲಾವ್ ಲಿಂಬೆಹಣ್ಣಿದು ರಸ ಉಂಟಲ್ಲ, ಹೆಲ್ತಿಗೆ ಭಾರಿ ಒಳ್ಳೇದು. ಕೆಲವರು ಬಿಸಿ ನೀರಿಗೆ ಲಿಂಬೆಹಣ್ಣು ರಸ ಕುಡಿತಾರೆ ಅಲ್ಲ, ಅದು ಕೊಲೆಸ್ಟ್ರಾಲ್ ಲಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕಿ. ಇದು ಪಲಾವಿಗೆ ಬೀನ್ಸ್, ಫ್ರೆಶ್ ಬೀನ್ಸ್. ಬೆಂಡೆಕಾಯಿ ಇತ್ತು, ಒಳ್ಳೆ ಬೆಂಡೆಕಾಯಿ ಇತ್ತು. ನೀ ಮತ್ತೆ ಮಾಡಿಲ್ಲ, ನೀನು ಮತ್ತೆ ಅದು ಹಾಗೆ ಒಣಗಿಸ್ತಿ. ತುಂಬಾ ತರಕಾರಿ ಉಂಟು. ಎಲ್ಲ ಪಪ್ಪಾಯಿ ತಂದಿದ್ದಾರೆ. ಪಪ್ಪಾಯಿಯನ್ನು ನಾವು ತಿಂತೇವೆ. ಮತ್ತೆಂತ ಗೊತ್ತುಂಟು ಫ್ರೆಂಡ್ಸ್, ಪಪ್ಪಾಯಿ ನಾವೊಂದು ಊಟದ ಮೇಲೆ ಅದೊಂದು ನಮ್ಗೊಂದು ಅಭ್ಯಾಸ ಆಗಿದೆ. ಅದರ ಮೇಲೆ ನೀವು ಉಂಟಲ್ಲ ಫ್ರೂಟ್ಸ್ ತಿನ್ಬೇಕು. ಪಪ್ಪಾಯಿ ಬಾಳೆಹಣ್ಣು ಒಂದು 2 ಪೀಸ್ ಆದ್ರೂ ತಿನ್ನಿ. ಒಂದು ಉದ್ದಕ್ಕೆ ಕಟ್ ಮಾಡಿ, ಸ್ಕಿನ್ನಿಗೆ ಕೂಡ ಭಾರಿ ಒಳ್ಳೇದು. ಸ್ಕಿನ್ ಕೂಡ
ಆಮೇಲೆ ನನ್ಗೆ ಹೆಚ್ಚಿನ ಆಳು ಹೇಳ್ತಾರೆ, ಮೇಡಮ್ ನೀವು ಇಷ್ಟು ಫ್ಯಾನ್ ಇದ್ದೀರಲ್ಲ, ಬಿಳಿಯೆಲ್ಲ ನಾವು ಬರ್ತದು ಅದಕ್ಕೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಕೆಲವರು ನೋಡಿ ಎಣ್ಣೆ ಕಪ್ಪಿಡ್ತಾರೆ, ಎಣ್ಣೆ ಕಪ್ಪಿದ್ರು ಕೂಡ ಲಕ್ಷಣವೇ. ಈಗ ಕೃಷ್ಣದೇವರವರು ಕಪ್ಪಲ್ವಾ, ಅವರು ಕೂಡ ಲಕ್ಷಣವೇ. ಆದ್ರೆ ಎಣ್ಣೆ ಕಪ್ಪಿರುವವರಿಗೆ ನಾನು ಹೇಳುದು ನೋಡಿ, ಫ್ರೂಟ್ಸ್ ಅನ್ನು ನೀವು ಜಾಸ್ತಿ ತಿನ್ನಿ, ಅದು ಕೂಡ ನಿಮ್ಮ ಹೊಟ್ಟೆಯೊಳಗೆ ಕೂಡ ಫ್ರೂಟ್ಸ್ ಇರೋ ಅಂಶ ಹೋದ್ರೂ ಕೂಡ ಅದು ಕೂಡ ನಿಮ್ಮ ಸ್ಕಿನ್ ಅನ್ನು ಗ್ಲೋ ಮಾಡ್ತದೆ, ಸ್ಕಿನ್ ಕೂಡ ಗ್ಲೋ ಆಗ್ತದೆ. ಮತ್ತೆ ಡೈಜೆಷನ್ ಕೂಡ ಬೆಸ್ಟ್. ನೈಟ್ ಊಟದ ಮೇಲೆ ಪಪ್ಪಾಯಿ ತಿನ್ಬಹುದು, ಏನ್ ತೊಂದರೆ ಇಲ್ಲ. ಮತ್ತೆ ನಿಮ್ಗೆ ಮಲಬದ್ಧತೆ ಇದ್ರು ಕೂಡ ಬೆಸ್ಟ್ ಇದು ಪಪ್ಪಾಯಿ ಕೂಡ. ಹಾಗೆ ನಾವು ಹೆಚ್ಚಾಗಿ ನಾವೆಲ್ಲ ಮಕ್ಕಳು ಎಲ್ಲರೂ ಕೂಡ, ಮತ್ತೆ ಹೊಟ್ಟೆಯಲ್ಲಿ ಹುಳ ಇದ್ರೂ ಕೂಡ ಉಂಟಲ್ಲ ಹೋಗ್ತದೆ. ಈಗ ಕೆಲವರು ನೋಡಿ 7 ತಿಂಗಳಿಗೆಲ್ಲ ಟ್ಯಾಬ್ಲೆಟ್ ಹೇಳ್ತಾರೆ. ಈಗ ಚಳಿ ಹೇಳಿದಾಗೆ, ಈಗ ಚಳಿ ಅಲ್ಲ ತುಂಬಾ, ಹಾಗೆ ಹುಳ ಜಾಸ್ತಿ ಇರ್ತದೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ. ಮತ್ತೆ ದೊಡ್ಡವರಿಗೂ ಕೂಡ ಇರ್ತದೆ, ಗೊತ್ತಾಗುದಿಲ್ಲ ನಮಗೆ. ಈಗ ಗಡಿಯಲ್ಲಿ ಹೊಟ್ಟೆ ನೋವು ಬರ್ತದೆ, ಹಾಗೆ ಹೊಟ್ಟೆ ನೋವು ಬರೋ ನಮಗೆ ಗೊತ್ತಾಗುದಿಲ್ಲ ಯಾಕೆ ಹೊಟ್ಟೆ ನೋವು ಬರುತ್ತೋ. ಹಾಗೆ ಈಗೆಲ್ಲ ನಾವು ಎನಿಸ್ತೇವೆ ಚಳಿಯಲ್ಲಿ ಜಾಸ್ತಿ ಹೊಟ್ಟೆ ನೋವು ಬರ್ತದೆ. ಹಾಗೆ ಪಪ್ಪಾಯಿ ತಿನ್ಬೇಕು ನೋಡಿ, ಇದು ಹುಳಕ್ಕೆ ಕೂಡ ತುಂಬಾ ಬೆಸ್ಟ್. ಮತ್ತೆ ಮಕ್ಕಳಿಗೆ ಕೂಡ ಕೊಡಿ ಪಪ್ಪಾಯಿಯನ್ನು. ಮತ್ತೆ ನೀವು ಜ್ಯೂಸ್ ಮಾಡಿ ಕೊಡೋದಕ್ಕಿಂತ ಇದರ ಹಣ್ಣನ್ನು ಕಟ್ ಮಾಡಿಯೇ ಕೊಡ್ಬೇಕು, ಅದು ಬೆಸ್ಟ್. ಅದು ಹಾಗೆ ಹುಳ ಇದ್ರೂ ಕೂಡ ಕ್ಲೀನ್ ಆಗಿ ಹೋಗ್ತದೆ. ವಾರಕ್ಕೆ 3 ಪಪ್ಪಾಯಿ ಬೇಕು, ವಾರಕ್ಕೆ 3 ಪಪ್ಪಾಯಿ. ಮತ್ತೆ ಇದು ಪೇರಳೆ, ಬಾಳೆಹಣ್ಣು ಬೇಕೇ ಬೇಕು. ಬಾಳೆಹಣ್ಣು ಕೂಡ ಉಂಟು, ಬಾಳೆಹಣ್ಣು ತಂದಿದ್ದಾರೆ, ಇಲ್ಲಿ ಉಂಟು, ಅಲ್ಲಿ ಇಟ್ಟೆ ಅಂತ. ಬಾಳೆಹಣ್ಣು ಕೂಡ ತಂದಿದ್ದಾರೆ. ನೇಂದ್ರ ಅದೆಲ್ಲ ನಾವು ಜಾಸ್ತಿಯಾಗಿ ನೋಡಿ, ನೇಂದ್ರ ಮತ್ತೆ ಏಲಕ್ಕಿ ಅದೇ ಕದಳಿ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಕೂಡ ಇರ್ತಾರೆ, ಅದನ್ನು ಜಾಸ್ತಿ ತಿಂತೇವೆ. ಅದೆಲ್ಲ ಒಂದು ಹೆಲ್ತಿಗೆ ತುಂಬಾ ಒಳ್ಳೇದು ತಿಂದ್ರೆ. ಮತ್ತೆ ತರಕಾರಿ ಕೂಡ ಜಾಸ್ತಿ ತಿನ್ಬೇಕು. ಈಗ ನೀವು ನಾನ್ ವೆಜ್ ತಿಂದ್ರೂ ಕೂಡ ಡೋಂಟ್ ವರಿ, ಅದ್ರ ಜೊತೆಗೆ ಕೂಡ ತರಕಾರಿ ಕೂಡ ಸ್ವಲ್ಪ ತಿನ್ನಿ, ಏನಾಗುದಿಲ್ಲ. ಎಲ್ಲ ಕೂಡ ಬೇಕು ಸ್ವಲ್ಪ. ನಮ್ಮ ದೇಹದಲ್ಲಿ ಕೂಡ ಕೊಲೆಸ್ಟ್ರಾಲ್ ಕೂಡ ಇರ್ಬೇಕು. ನಮ್ಮ ಯಾಕೆ ಗೊತ್ತಿಲ್ಲ, ನಾನು ಹೇಳ್ತೇನೆ, ನಮ್ಮ ಮನೆಯಂತ್ರ ಡಾಕ್ಟರ್ ಹೇಳ್ತಾರೆ, ನನ್ನ ಮಗಳು ಹೇಳ್ತಾರೆ ಸ್ವೀಟಿ, ಅವರು ಡಾಕ್ಟರ್ ಕಲಿತಿದ್ದಾರಲ್ಲ, ಅವ್ರು ಹೇಳ್ತಾರೆ ದೇಹದಲ್ಲಿ ಕೂಡ ಸ್ವಲ್ಪ ಕೊಲೆಸ್ಟ್ರಾಲ್ ಕೂಡ ಇರ್ಬೇಕು ಅಂತ. ಅದಕ್ಕೆ ನಾವು ಇದು ಜಾಸ್ತಿ ಇರಬಾರ್ದು, ಸ್ವಲ್ಪ ಅಂಶ ಆದ್ರೂ ಬೇಕು. ಮತ್ತೆ ಇದನ್ನೆಲ್ಲ ನಾವು ಜಾಸ್ತಿ ತಿನ್ಬೇಕು ನೋಡಿ. ಇದು ಸಹ ಬೆಸ್ಟ್, ಮುಳ್ಳು ಸೌತೆ, ಇದು ಕೂಡ ನಾವು ತಿಂತೇವೆ. ಸಲಾಡ್ ಮಾಡಿಕೊಂಡು ತಿಂತೇವೆ. ಮತ್ತೆ ಹೀಗೆ ಕೂಡ ನಾರ್ಮಲ್ ಆಗಿ ತಿಂತೇವೆ. ಸಲಾಡ್ ಕಮ್ಮಿ, ಇದನ್ನು ತುಂಡು ಮಾಡಿಕೊಂಡು ಉಪ್ಪು ಹಾಕಿಕೊಂಡು ಮೆಣಸು ಹುಡಿ ಹಾಕಿಕೊಂಡು ನಮ್ಮ ಮಗಳು ಚಿನ್ನು ಅದೆಲ್ಲ ಒಳ್ಳೇದು. ಮತ್ತೆ ನೀವು ಮೆಣಸಿನ ಹುಡಿ ಹಾಕ್ಬೇಡಿ, ಇದಕ್ಕೆ ಉಪ್ಪಿನ ಹುಡಿ ಮತ್ತೆ ಪೆಪ್ಪರ್ ಪೌಡರ್ ಹಾಕಿದ್ದೇನೆ, ಅಲ್ತಿಗೆ ಒಳ್ಳೇದು. ಅದು ನಮ್ಮ ಮನೆಯಲ್ಲಿ ಚಿನ್ನು ಮಾಡ್ತಾರೆ ಅಲ್ಲ, ಚಿನ್ನು ಚಿನ್ನದು ಹುಳಿ ತಂದಿದ್ದಾರೆ, ನಿಮಗೆ ಗೊತ್ತೇ ಇಲ್ಲ. ಖಾಲಿ ನಂಗೆ ಅಂಗಡಿಯಲ್ಲಿ ಮಿನಿ ಖಾಲಿ ಆದ್ರೆ ಬೀಜ ಊರಿನ ಹುಳಿ ಹುಳಿ ಸಹ ನಮಗೆ ಜಾಸ್ತಿ, ಯಾಕಂದ್ರೆ ಜಾಸ್ತಿ ನಾನ್ ವೆಜ್ ಮಾಡ್ತೇವೆ, ಅಲ್ಲಿ ತಂದಿರ್ತಾರೆ. ಇದು ಊರಿನ ಹುಳಿ ಆಗಿ ಜಾಸ್ತಿ ವೆಜ್, ಅದ್ರೊಟ್ಟಿಗೆ ನಾನ್ ವೆಜ್ ಮಾಡೋದು ಜಾಸ್ತಿ ಯೂಸ್ ಆಗ್ತದೆ. ಮೀನೆಲ್ಲ ಜಾಸ್ತಿ, ಮತ್ತೆ ಮೀನಿಗೆ ಜಾಸ್ತಿ ಅಲ್ಲ ಹುಳಿ. ಮೀನಿಗೆ ಮಸಾಲ ಮಾಡುವಾಗ ಜಾಸ್ತಿ ಹುಳಿಯನ್ನು ಹಾಕಿಕೊಂಡು ನೆನೆಸಿಟ್ಟುಕೊಂಡು ಮತ್ತೆ ಅದನ್ನ ನೀರು ಹಾಕಿ. ಬಾಳೆಹಣ್ಣು ಕೂಡ ತಂದಿದ್ದಾರೆ, ಬಾಳೆಹಣ್ಣು ಕದೋಳಿ ಮತ್ತೆ ನೇಂದ್ರ ತಂದಿದ್ದಾರೆ, ಅದು ತಂದಿದ್ದಾರೆ. ಆಮೇಲೆ ಇದನ್ನೆಲ್ಲ ನಾವು ತಿಂತೇವೆ. ನೀವು ಕೇಳ್ತಿದ್ದೀರಿ ಹೆಚ್ಚಾಗಿ ಇನ್ಸ್ಟಾಗ್ರಾಮ್, ನನಗೆ ಹಾಗೆ ನಾನು ಯಾಕೆ ಗೊತ್ತು ಈಗ ವಿಡಿಯೋದಲ್ಲಿ ನಿಮ್ಗೆ ಕೂಡ ಹೇಳೋದು, ಒಂದೊಂದು ಟಿಪ್ಸ್ ಕೂಡ ನಿಮ್ಗೆ ಹೇಳಿದಂಗೆ ಆಗ್ತದೆ. ಈಗ ಏನುಂಟು, ಈಗ ನೋಡಿ ಒಂದೊಂದು ಟಿಪ್ಸ್ ನಿಮ್ಗೆ ಕೂಡ ಗೊತ್ತಾಯ್ತಲ್ಲ, ಇದೆಲ್ಲ ಒಳ್ಳೆ ಟಿಪ್ಸ್. ಇದನ್ನು ಕೂಡ ನೀವು ಲೈಫ್ ಅಲ್ಲಿ ಅಳವಡಿಸಿಕೊಂಡು ಹೋಗಿ. ಮತ್ತೆ ಲೆಮನ್ ಅನ್ನು ಉಂಟಲ್ಲ, ಹೆಚ್ಚಾಗಿ ನೀವು ಚಿಕನ್ ಮಾಡಿದ್ರೆಲ್ಲ ಉಂಟಲ್ಲ ಬಳಸಿ. ಅತಿ ಆದ್ರೆ ಅಮೃತ ಕೂಡ ವಿಷಯ ಅಂತ ಹೇಳ್ತಾರೆ, ಹಾಗೆ ಯಾವ್ದು ಕೂಡ ಅತಿ ಆಗ್ಬಾರ್ದು. ಇದನ್ನು ನೀವು ನೋಡಿ, ಈಗ ಮೀನು ಫ್ರೈ ಮಾಡೋದಾದ್ರೆ ಸಹ ಉಂಟಲ್ಲ, ಮೇಲೆ ಸ್ವಲ್ಪ ಲೆಮನ್ ಹಿಂಡಿತಾರೆ, ಆದ್ರೆ ಒಳ್ಳೇದು, ಟೇಸ್ಟ್ ಬರ್ತದೆ, ಮತ್ತೆ ನಮಗೆ ದೇಹಕ್ಕೆ ಸಹ ಒಳ್ಳೇದು. ಏನಿಲ್ಲಪ್ಪ ನೋಡಿ, ಮೊದಲೆಲ್ಲ ಕೊರೋನಾ ಟೈಮ್ ಅಲ್ಲಿ ಎಲ್ಲ ನೋಡಿ ಲೆಮನ್ ಎಷ್ಟು ಮಂದಿ ಲೆಮನ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿಲ್ಲ, ನೀರಿಗೆ ಹಾಕಿ ಲೆಮನ್ ಜ್ಯೂಸ್ ಕುಡಿತಿದ್ರು. ನನಗೆ ಕೂಡ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮನೆ. ನಮ್ಮ ಮನೆ ಯಾಕೆ ನನಗೆ ಸ್ವಲ್ಪ ಆ ಟೈಮ್ ಅಲ್ಲಿ ಒಂಚೂರು ಉಪ್ಪಿನಕಾಯಿ ಮಾಡ್ಲಿಕ್ಕೆ ವಾಪಸ್ ಇದು ಉಪ್ಪಿನಕಾಯಿ ಸಹ ಮಾಡ್ತಿದ್ದೆ. ಲೆಮನ್ ಅನ್ನು ನಾವು ಗಡಿ ಜ್ಯೂಸ್ ಮಾಡಿ ಕುಡಿತಿದ್ವು, ಒಂದು ಎನರ್ಜಿ ಕೂಡ ಬರ್ತಿತ್ತು. ಆದ್ರೆ ಹೆಲ್ತ್ಗೆ ಮಾತ್ರ ಬೆಸ್ಟ್ ಆಯ್ತಾ ಲೆಮನ್ ಕೂಡ, ಅದು ಹೆಲ್ತ್ಗೆ ಕೂಡ ಬೆಸ್ಟ್ ಲೆಮನ್. ಈಗ ಇನ್ನು ನಾಳೆ ಏನ್ ತರ್ತೇನೆ ಅಂತ ನೋಡಿ, ಇನ್ನು ಮುಂದಿನ ಸಂಚಿಕೆಯಲ್ಲಿ ನಿನ್ನೆ ತಂದೇನೆ ಸ್ವೀಟ್ಸ್ ಎಲ್ಲ, ನಿನ್ನೆ ತಂದೇನೆ. ನಾಳೆ ಬೇರೆ ಐಟಮ್ ಉಂಟು,
ತೋರಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಚಿನ್ನ ನೋಡಿ, ಚಿನ್ನ ತೋರಿಸ. ಅನ್ನನ್ನೆಂತ ನೋಡ್ಲಿಲ್ಲ, ನಿನ್ನ ನೋಡ್ಲಿಲ್ಲ ಇವತ್ತು ವಿಡಿಯೋದಲ್ಲಿ. ಮತ್ತೆ ನೀವು ಕೇಳ್ತಾರೆ ಚಿನ್ನಲ್ಲಿದ್ದಾಳೆ ಅಂತೆಗೆ, ಅದಕ್ಕೆ ನೋಡಿ ಚಿನ್ನು ಇದ್ದಾಳೆ. ತೋರಿಸುದು. ನಮ್ಮ ಚಿನ್ನು ವಿಡಿಯೋ ಮಾಡಿಕೊಂಡಿದ್ದು. ಹೋಮ್ವರ್ಕ್ ಎಲ್ಲ ಆಯ್ತು. ಹೋಮ್ವರ್ಕ್ ಆಗಿ ಮ್ಯಾಗಿ ಮಾಡಿ ತಿಂತಾ ಇದ್ದಾಳೆ. ಪರಿಮಳ ಬರ್ತಾ ಉಂಟು. ಒಂದು ನಿಮಿಷ ನೋಡಿ, ಇಲ್ಲಿ ಅವಳು ಮಾಡಿದ ಮ್ಯಾಗಿ ನೋಡಿ, ಕ್ಲೀನ್ ಮಾಡಿ ತಿನ್ನುದು ಅವಳು. ಎಲ್ಲ ಅದು ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕಿಟ್ಟಿರು ಯಾವಾಗ ಕೋಟಿಗೆ. ತಿನ್ನುದಿಲ್ಲ. ನೋಡಿ ತೆಗ್ದು ಅಕ್ಕನಿಗೆ ಕೊಡ್ಲಿಕ್ಕ ನೋಡು, ಅಕ್ಕನಿಗೆ ಕೊಡ್ಲಿಕ್ಕೆ. ಬೇಡ, ಇದು ಅಕ್ಕನಿಗೆ ಕೊಡ್ಲಿಕ್ಕೆ ಅಂದ್ರೆ ನೀನು ನೆಂದಿದ್ಯಲ್ಲ. ಅಕ್ಕನೇ ಮ್ಯಾಗಿ ಮಾಡಿ ಪರಿಮಳ ಬಂತು ನನಗೆ. ನಾನ್ ಮತ್ತೆ ಸ್ವೀಟಿ ಎಡಿಟ್ ಮಾಡ್ತಿದ್ದೆವು. ಹಾಗೆ ನಮ್ದು ವಿಡಿಯೋ ಒಂದು ಅಪ್ಲೋಡ್ ಆಗ್ಬೇಕಲ್ಲ, ಹಾಗೆ ವಿಡಿಯೋ ಎಡಿಟ್ ನೋಡಿ ಅಕ್ಕನೇ ಇಲ್ಲ, ಇದು ಅಕ್ಕ ಇಲ್ಲ. ಯಾವಾಗ ತರಲಿಲ್ಲ ಫ್ರೆಂಡ್ಸ್, ಹಾಗೆ ನೆನೆಸ್ಬೇಡಿ. ಅಂದ್ರೆ ತಿಂಗಳಿಗೆ ಒಂದ್ 2-3 ಸಲ ತಂದ್ರೆ ಈಗ ಅಪರೂಪ ತಿಂತಾರೆ. ಮತ್ತೆ ಯಾವಾಗ ಅಂತ ಹೇಳಿಲ್ಲ, ಹೀಗೆ ಆಸೆ ಆಗುವಾಗ ತಿನ್ನೋದು ಅಷ್ಟೇ. ಮತ್ತೆ ಕೆಲವರಾಗೆ ಕಂಟಿನ್ಯೂ ತಿನ್ನೋದು ಅದೆಲ್ಲ ಏನಿಲ್ಲ. ಮತ್ತೆ ಜಾಸ್ತಿ ನನ್ನ ಮಕ್ಕಳಿಗೆ ನಾನು ಫ್ರೂಟ್ಸ್ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಫ್ರೂಟ್ಸ್ ತಿಂತಾರೆ ಅವರು. ಪಪ್ಪಾಯ ಆಗ್ಲಿ ಆದ್ರೂ ಎಲ್ಲ ಕೂಡ ತಿಂತಾರೆ. ಅದು ಬೇಡ ಇದು ಬೇಡ ಅಂತ ಹೇಳುದಿಲ್ಲ. ವೆಜ್ಜಲ್ಲಿ ಕೂಡ ಎಲ್ಲ ತಿಂತಾರೆ. ನಿಮಗೆ ಗೊತ್ತುಂಟು, ಯಾಕೆ ಅವ್ರು ಮಸಾಲೆ ಊಟ ಮಾಡ್ತಾರೆ, ಎಲ್ಲ ಅಭ್ಯಾಸ ಉಂಟು. ನಮ್ಮ ಇನ್ನೊಬ್ಳು ಮಗಳು ನೋಡಿ ಇಲ್ಲಿ ಎಡಿಟ್ ಮಾಡ್ತಿದ್ದಲ್ಲ ಈಗ ವಿಡಿಯೋ ಹಾಕ್ಲಿಕ್ಕೆ. ಎಂತ ಮಾಡ್ತಿದ್ವಿ? ಸೆಟ್ಟಿಂಗ್ ಆಯ್ತು. ಈಗ ಲ್ಯಾಪ್ಟಾಪ್ ಎಲ್ಲ ಎಡಿಟ್ ಎಲ್ಲ ಆಯ್ತು. ಈಗ ಸ್ವಲ್ಪ ವರ್ಕ್ ಉಂಟು ಅದ್ರ ಮೇಲೆ, ಅದು ಮಾಡಿ ಇನ್ನು ಅಪ್ಲೋಡ್ ಕೊಡುದು. ಅಪ್ಲೋಡ್ ಕೊಟ್ಟು ಇನ್ನು ಅವಳು ಸ್ನಾನ ಮಾಡಿ ಅಪ್ಲೋಡ್ ಕೊಟ್ಟು ನೀವೆಲ್ಲ ನೋಡುದು. ಮತ್ತೆ ಹೇಗೆ ವಿಡಿಯೋ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಬೇಕು. ಹೌದಲ್ಲ? ನೋಡಿ, ಇದು ಚಿಕನ್ ಪೆಪ್ಪರ್ ಡ್ರೈ ಇವತ್ತು ಸ್ಪೆಷಲ್ ನಮ್ಗೆ. ಮತ್ತೆ ಇಲ್ಲಿ ಕಬಾಬ್ ಉಂಟು ನೋಡಿ. ಇದು ಕಬಾಬ್. ಇದು ಮತ್ತೆ ಚಿನ್ನಿಗೆಲ್ಲ ಮಕ್ಕಳಿಗೆಲ್ಲ ಮತ್ತೆ ಗೀ ರೈಸ್ ಉಂಟು ನೋಡಿ. ಇದು ಗೀ ರೈಸ್, ಚಿಕನ್ ಪೆಪ್ಪರ್ ಡ್ರೈ, ಕಬಾಬ್. ನೋಡಿ ಡ್ಯಾಡಿ ಚಿಕನ್ ಪೆಪ್ಪರ್ ಬಿರಿಯಾನಿ ಅಂದ್ರೆ. ಗೀ ರೈಸ್ ಮತ್ತೆ ಪೆಪ್ಪರ್ ಡ್ರೈ ಚಿಕನ್ ಅವರು ಈ ರೀತಿ ಮಾಡಿದ್ರು ನೋಡಿ. ಈ ರೀತಿ ಕೂಡ ಮಾಡಿ ತಿನ್ಬಹುದು ಅಂತೇಳಿ ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ತೋರಿಸಿದೆ. ಆಕ್ಚುಲಿ ಇದು ಗೀ ರೈಸ್ ಮತ್ತೆ ಚಿಕನ್ ಪೆಪ್ಪರ್ ಡ್ರೈ, ಆದ್ರೆ ಅವರು ಈ ರೀತಿ ಮಾಡಿ ಕೂಡ ತಿನ್ಬಹುದು ಅಂತ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಒಂದು ತೋರಿಸಿದೆ ಬೌಲಲ್ಲಿ. ನೈಟ್ ಡಿನ್ನರ್ಗೆ ಇದೆಲ್ಲ ಫುಡ್ ಮಾಡಿದೆ. ಹಾಗೆ ಇನ್ನು ನಾವೆಲ್ಲರೂ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತೇವೆ. ನೀವು ಕೂಡ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.